चाहे वो स्लो बारिश हो या फिर तेज़ तर्रार या फिर मूसलाधार बारिश। इस बारिश में आप अपने आप को किस तरह से बिजलियों की कड़कड़ाहट से और तेज़ तर्रार बिजली से आप अपने आप को किस तरह से बचाना है, किस तरह से आपको बचना है, आप इस वीडियो में उस मैसेज को देखेंगे। वीडियो में आपको हर एक चीज़ इंस्ट्रक्शन के साथ एक कार्टून के ज़रिए इसमें बताया जाएगा कि आपको किस तरह से इन सारी चीज़ों से, ख़ास करके बरसात के मौसम में बचना है। ना कि इस वीडियो को आप देखें, आप इस वीडियो को एंड तक देखकर आप इस पर अमल करें और आपके आस पड़ोस, आपके साथ रहने वालों को इससे आगाह करें, ख़ास करके बच्चों को या फिर बुज़ुर्ग लोगों को। ಗುಡುಗು ಕೇಳಿಸಿದ ನಂತರ ಕನಿಷ್ಠ 30 ನಿಮಿಷಗಳವರೆಗೆ ಮನೆಯ ಒಳಗೆ ಇರಿ, ಹೊರಗೆ ಬರಬೇಡಿ. ಗುಡುಗು ಮತ್ತು ಸಿಡಿಲು ಮರುಕಳಿಸಬಹುದು. ಮನೆಯಲ್ಲಿರುವುದು ಸುರಕ್ಷಿತ. ಸಂದರ್ಭಗಳಲ್ಲಿ ವಿದ್ಯುತ್ ಉಪಕರಣಗಳ ಬಳಕೆ ಅಪಾಯಕಾರಿ. ಸಿಡಿಲಿನ ಸಂದರ್ಭಗಳಲ್ಲಿ ವಿದ್ಯುತ್ ಉಪಕರಣ, ಫೋನು, ಫ್ಯಾನು ಬೇಡ. ಬಡಿದರೆ ಮರಗಳಲ್ಲಿಯೂ ವಿದ್ಯುತ್ ಸಂಚರಿಸುತ್ತದೆ. ಒಣಚಾವಣಿಯ ಕೆಳಗೆ ನಿಲ್ಲಿ. ಮರದ ಕೆಳಗೆ ಆಶ್ರಯ. ಸಿಡಿಲಿನಿಂದ ಅಪಾಯ. ಸಿಡಿಲಿನ ನೇರ ಹೊಡೆತಕ್ಕೆ ಸಾವು ಸಂಭವಿಸಬಹುದು. ತಲೆ ತಗ್ಗಿಸಿ, ಕಿವಿ ಮುಚ್ಚಿ, ಕೆಳಗೆ ಬಾಗಿ. ಸಿಡಿಲಿನಿಂದ ಪಾರಾಗಿ. ಸಿಡಿಲಿನ ಸಂದರ್ಭಗಳಲ್ಲಿ ಹೊರಗೆ ಸಂಚರಿಸುವುದು ಅಪಾಯ. ಮನೆಯಲ್ಲಿಯೇ ಆಶ್ರಯ. ಸಿಡಿಲಿನಿಂದ ಇಲ್ಲ ಅಪಾಯ. ಬೆಟ್ಟಗುಡ್ಡಗಳು, ಪರ್ವತ ಶಿಖರಗಳಂತ ಎತ್ತರದ ಸ್ಥಳಗಳಲ್ಲಿ ಸಿಡಿಲಿನ ಅಪಾಯ ಹೆಚ್ಚು. ಸಿಡಿಲಿನ ಸುಳಿವು ಸಿಕ್ಕಾಗ ಸೂರು ಸೇರಿ ಬೇಗ. ಬಿರುಗಾಳಿ, ಮಳೆಯ ಸಂದರ್ಭಗಳಲ್ಲಿ ತಂತಿ ತುಂಡಾಗಿ ವಿದ್ಯುತ್ ಪ್ರವಹಿಸಿ ನಿಮಗೆ ಅಪಾಯ ಉಂಟಾಗಬಹುದು. ವಿದ್ಯುತ್ ಕಂಬಗಳಿಂದ ದೂರ, ಸುರಕ್ಷತೆ ಅಪಾರ.